ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಾಪಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ಶಾಪಿಂಗ್ಗೆ ನಾನು, ನಮ್ಮ ಹಸ್ಬೆಂಡ್, ಪ್ರೀತಮ್ ಮತ್ತು ಚರಣ್ 4 ಜನ ಹೊರಟಿದ್ದೀವಿ. 4 ಜನ ಹೋಗ್ತಿದ್ದೀವಿ ಅಂತೇಳಿ ಒಟ್ಟಿಗೆ ಹೋಗೋಣ ಅಂತ ಕಾರಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಆಲ್ಮೋಸ್ಟ್ ನಾವು ಯಾವಾಗಲೂ 2 ವೀಲರ್ಸೇ ಬಳಸೋದು. ಬ್ಯಾಂಗ್ಳೂರಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಟ್ರಾಲಿ ಬ್ಯಾಗ್ಸ್ ಪರ್ಚೇಸ್ ಮಾಡಬೇಕಾಗಿತ್ತು. ಈಗ ಟ್ರಾಲಿ ಬ್ಯಾಗ್ಸ್ ಯಾಕಪ್ಪ ಅಂತ ನೀವು ಅನ್ಕೋಬೋದಲ್ವಾ. ಟ್ರಾವೆಲಿಂಗ್ಗೆ ಅಂತ ನೆಕ್ಸ್ಟ್ ಮಂತ್ ಎಲ್ಲ ಪ್ಲ್ಯಾನಿಂಗ್ ಆಗಿದೆ. ಸೊ ಟಿಕೆಟ್ಸ್ ಎಲ್ಲ ಬುಕ್ಕಿಂಗ್ಸ್ ನಡೀತಾ ಇದೆ. ಸೊ ಯಾವ್ಯಾವ ಊರಿಗೆ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಮೊದಲಿಗೆ ಒಂದೊಂದೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂಥೇಳಿ ಮೊದಲಿಗೆ ಟ್ರಾಲಿ ಬ್ಯಾಗ್ಸ್ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಯಾವ ಊರಿಗೆ ಅಂತ ಡಿಸೈಡ್ ಆಗಿದ ತಕ್ಷಣವೇ ನಿಮಗೆ ನಾನು ನನ್ನ ವ್ಲಾಗ್ಸಲ್ಲಿ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಈ ಶಾಪ್ ಬಂದು ಅಮೇರಿಕನ್ ಟೂರಿಸ್ಟರ್ ಅಂತ ಕಂಪ್ನಿದು. ಇದು ನಮಗೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಆಪೋಸಿಟ್ನಲ್ಲೇ ಬರುತ್ತೆ. 2 ಶಾಪ್ ಪಕ್ಕದಲ್ಲೇ ಇದೆ. ಒಂದು ಸ್ಯಾಮ್ಸೋನೆಟ್ ಅಂತ, ಇನ್ನೊಂದು ಅಮೇರಿಕನ್ ಟೂರಿಸ್ಟರ್ ಅಂತ. ಸೊ 2 ಶಾಪ್ ನೋಡ್ತಾ ಇದ್ದೀವಿ ಯಾವ್ದು ಸೆಟ್ ಆಗುತ್ತೆ ಅಂತ. ನಾವೀಗ ನೋಡ್ತಿರೋಂಥದ್ದು ಬ್ಯಾಕ್ ಪ್ಯಾಕ್ಸ್. ಸೊ ಇದೆಲ್ಲ ಹೈ ಕ್ವಾಲಿಟಿದು ಇರುತ್ತೆ. ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಜಿಪ್ ಇವಕ್ಕೆ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿನೇ ಹಾಕಿರ್ತಾರೆ. ಸೊ ಎಷ್ಟು ಸಲ ಜಿಪ್ ಹಾಕಿದ್ರು ತೆಗೆದ್ರೂ ಏನೂ ಹಾಳಾಗೋದಿಲ್ಲ. ಅಕಸ್ಮಾತ್ ಜಿಪ್ ಅವೆಲ್ಲ ಏನಾದರೂ ಡ್ಯಾಮೇಜ್ ಆಯಿತು ಅಂದ್ರೂ ಬೇರೆದು ರಿಪ್ಲೇಸ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಜಸ್ಟ್ ನೋಡ್ತಿದ್ದೀವಿ ಅಷ್ಟೇ, ಇನ್ನು ಯಾವ್ದು ತಗೋಬೇಕು ಅಂತ ಡಿಸಿಷನ್ ಆಗಿಲ್ಲ. ನಾನೊಂದು ಟ್ರಾಲಿ ಬ್ಯಾಗನ್ನು ನೋಡಿದೆ. ಸೊ ಇದು ಇಷ್ಟ ಆಯಿತು ನನಗೆ. ಇದರಲ್ಲಿ 2 ಕಲರ್ಸ್ ಇದೆ. ಈ ಟ್ರಾಲಿ ಬ್ಯಾಗಲ್ಲಿ ಒಬ್ಬರದು ಲಗೇಜ್ ಅಷ್ಟೇ ಪ್ಯಾಕ್ ಮಾಡೋಕ್ಕಾಗುತ್ತೆ. ಅಂದರೆ ಒಂದು 4ರಿಂದ 5 ಜೊತೆ ಬಟ್ಟೆಯಷ್ಟು ಇಟ್ಕೋಬೋದು. ಇನ್ನು ಸ್ವಲ್ಪ ದೊಡ್ಡದು ನೋಡೋಣ ಅಂಥೇಳಿ ಅದನ್ನು ಅಲ್ಲೇ ಇಟ್ಬಿಟ್ಟೆ, ಬೇಡ ಅಂತ. ನಮ್ಮ ಹಸ್ಬೆಂಡ್ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಯಾವ ಟ್ರಾಲಿ ಬ್ಯಾಗ್ಸ್ ತೊಗೋಬೇಕು ಅಂತ. ಮತ್ತು ರೇಟ್ಸು ಅಷ್ಟೇ ಸ್ವಲ್ಪ ಜಾಸ್ತಿ ಇತ್ತು. ಕಾಸ್ಟ್ಲಿ ಇದೆ, ಬೇಡ ಬನ್ನಿ ಬೇರೆ ನೆಕ್ಸ್ಟ್ ಯಾವುದಾದ್ರು ಶಾಪಲ್ಲಿ ನೋಡೋಣ ಅಂತ ಹೇಳಿದೆ. ಪ್ರೀತಮ್ ಅದಕ್ಕೆ ಅವನು ಹೇಳ್ದ, ಅಮ್ಮ ಕಾಸಿಗೆ ತಕ್ಕಂತೆ ಕಜ್ಜಾಯ. ನಾವೆಷ್ಟು ಜಾಸ್ತಿ ದುಡ್ಡು ಕೊಟ್ಟು ತೊಗೊತೀವೋ ಅದು ಕ್ವಾಲಿಟಿ ಅಷ್ಟೇ ಚೆನ್ನಾಗಿರುತ್ತೆ, ಬಾಳಿಕೆ ಬರುತ್ತೆ. ಸೊ ಲೈಫ್ ಟೈಮ್ ತೊಗೊಳೋದು ಒಂದನ್ನೇ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ತೊಗೊಂಬಿಡೋಣ ಅಂತ ಹೇಳ್ದ. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂಥೇಳಿ 2 ಟ್ರಾಲಿ ಬ್ಯಾಗ್ಸನ್ನು ತೊಗೊಂಡು ಬಂದ್ವಿ. ಸೊ ತೊಗೊಂಡು ಬರೋ ಅಷ್ಟೊತ್ತಿಗೆ ಈವ್ನಿಂಗ್ 5:36 ಆಗಿಬಿಟ್ಟಿದೆ. ಮೆಜೆಸ್ಟಿಕ್ ಮೇಲೆ ಬರಬೇಕು ನಾವು ಬರುವಾಗ. ಸೊ ಇದೆಲ್ಲ ಮೆಜೆಸ್ಟಿಕ್ ಏರಿಯಾನೇ. ಫುಲ್ ಆ ಕಡೆ ಈ ಕಡೆ ಎಲ್ಲ ಬಸ್ ನಿಂತ್ಕೊಂಡ್ಬಿಟ್ಟಿರುತ್ತೆ ನೋಡಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಒಂದು 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಟ್ರಾಫಿಕ್ಸು. ಸುಮಾರು ಒಂದು 7 ಗಂಟೆ 8 ಗಂಟೆವರೆಗೂ ಹೈ ಟ್ರಾಫಿಕ್ ಇದ್ದೇ ಇರುತ್ತೆ ಬ್ಯಾಂಗ್ಳೂರಲ್ಲಿ. ನಮ್ಮ ಹಸ್ಬೆಂಡ್ ಟ್ರಾಲಿ ಬ್ಯಾಗ್ಸ್ ಎಲ್ಲ ಪರ್ಚೇಸ್ ಆದಮೇಲೆ ಅಲ್ಲಿಂದ ಅಂಗಡಿಗೆ ಹೋದರು. ಯಾಕಂದರೆ ಅಲ್ಲಿ ಉಪ್ಪಾರಪೇಟೆಯಿಂದ ಚಿಕ್ಕಪೇಟೆಗೆ ತುಂಬಾ ಹತ್ರ. ನಾನು ಅಂಗಡಿಗೆ ಹೋಗ್ತೀನಿ, ನೀವು ಮನೆಗೆ ಹೋಗಿ ಅಂತೇಳಿ ನಮ್ಮನ್ನು ಕಳಿಸ್ಕೊಟ್ರು. ಅವ್ರು ಅಲ್ಲಿಂದ ನಡ್ಕೊಂಡು ಹೋದರು. ನಾನು, ನಮ್ಮ ಚರಣ್, ಪ್ರೀತಮ್ 3 ಜನ ಮಾತ್ರ ಮನೆಗೆ ಇವಾಗ ವಾಪಸ್ ಆಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಶಾಪ್ ಕೆಲಸ ಎಲ್ಲ ಮುಗಿದ ಮೇಲೆ ರಾತ್ರಿ ಒಂದು 9:30 ಆಗುತ್ತೆ ಮನೆಗೆ ಬರೋಕ್ಕೆ. ಎಲ್ಲಾದರೂ ಹೊರಗಡೆ ಹೋಗಬೇಕು, ಏನಾದ್ರು ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಟೈಮ್ ಇಟ್ಕೊಂಡೇ ಹೊರಗಡೆ ಬರಬೇಕು ಮನೆಯಿಂದ. ಯಾಕಂದರೆ ಅಷ್ಟು ಟ್ರಾಫಿಕ್ಸ್ ಇರುತ್ತೆ. ಒಂದು ದಿನ ಎಲ್ಲ ಪೂರ್ತಿ ನಮಗೆ ಹೊರಗಡೆನೇ ಟ್ರಾಫಿಕ್ಸ್ನಲ್ಲೇ ಸರಿ ಹೋಗ್ಬಿಡುತ್ತೆ. ಬೆಳಗ್ಗೆ ಹೋದರೆ ಮನೆಗೆ ಬರೋಷ್ಟೊತ್ತಿಗೆ ಸಂಜೆ ಆಗಿಬಿಡುತ್ತೆ. ಸೊ ಏನಾದರೂ ತೊಗೋಬೇಕು, ಹೊರಗಡೆ ಕೆಲಸ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಮಾಡಿಕೊಂಡೇ ಹೊರಗಡೆ ಬರಬೇಕು, ಅಷ್ಟು ಟ್ರಾಫಿಕ್ ಇರುತ್ತೆ ನೋಡಿ. ಇದು ಲುಲು ಮಾಲ್. ಓಕ್ಲಿಪುರಮಿಂದ ನೆಕ್ಸ್ಟ್ ಸ್ಟಾಪ್ ಇದು ಶ್ರೀರಾಮ್ಪುರಂ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೊಸದಾಗಿ ಆಗಿರುವಂಥದ್ದು ಇದು ಲುಲು ಮಾಲ್. ಸುಮಾರೊಂದು 3 years 4 years ಆಗಿದೆ ಅಷ್ಟೇ. ನಮ್ಮ ಮನೆಯಿಂದ ಈ ಲುಲು ಮಾಲ್ಗೆ ಸುಮಾರು 1 ಕಿಲೋಮೀಟರ್ ಹತ್ರ ಅಷ್ಟೇ, ತುಂಬಾ ಹತ್ರ, 10 minutes ಆಗುತ್ತೆ. ಆದರೆ ನಾನು ಒಂದೇ ಸಲ ವಿಸಿಟ್ ಮಾಡಿರೋದು ಲುಲು ಮಾಲ್ಗೆ. ನಾನು ಜಾಸ್ತಿ
ಮಂತ್ರಿ ಮಾಲ್ಗೆ ಈ ಕಡೆ ಹೋಗ್ತಾ ಇರ್ತೀನಿ. ಏಕೆಂದರೆ ಕಿಚನ್ಗೆ ಸಂಬಂಧಪಟ್ಟಿರುವಂಥದ್ದು ಏನಾದರೂ ಪಾತ್ರೆಗಳು ಉಟೆನ್ಸಿಲ್ಸ್ ಏನೋ ತೊಗೋಬೇಕು ಅಂದರೆ ನಾನು ಮಂತ್ರಿ ಮಾಲ್ಗೆ ಹೋಮ್ ಸೆಂಟರ್ಗೆ ಹೋಗಿಬಿಡ್ತೀನಿ. ಹಾಗಾಗಿ ಬೇರೆ ಯಾವುದು ಮಾಲ್ಸ್ಗೆ ಹೋಗೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ನಾನು. ಅಂತೂ ಇಂತೂ ಕೊನೆಗೆ ಟ್ರಾಫಿಕ್ ದಾಟ್ಕೊಂಡು ಮನೆಗೆ ಬಂದ್ವಿ. ಸುಮಾರೊಂದು 7-7:30 ಆಗಿಬಿಟ್ಟಿದೆ. ನುಗ್ಗೆಕಾಯಿ ಇನ್ನು ಸ್ವಲ್ಪ ಉಳಿದಿದೆ, ಇನ್ನೊಂದು 2 ಮನೆಗಳಿಗೆ ಕೊಟ್ಟು ಕಳಿಸ್ಬೇಕು. ಅವರು ಊರಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಬರೋದೇ ರಾತ್ರಿ ಆಗುತ್ತೆ. ಸೊ ಊರಿಂದ ಬಂದ ತಕ್ಷಣ ರಾತ್ರಿಗೆ ಅಥವಾ ನಾಳೆ ಬೆಳಗ್ಗೆಗೆ ಕೊಟ್ಟು ಕಳಿಸ್ಬೇಕು. ನುಗ್ಗೆಕಾಯಿ ಫ್ರೆಶ್ ಇದ್ದಾಗಲೇ ಕೊಟ್ಟು ಕಳಿಸ್ಬಿಡ್ಬೇಕು. ಒಣಗೋದ್ಮೇಲೆ ಕೊಟ್ಟರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಹಾಗಾಗಿ ಬೇಗ ಕೊಟ್ಬಿಡೋಣ, ಕಣ್ಣೆದುರಿಗೆ ಕಾಣಿಸ್ತಾ ಇಲ್ಲಿ ಅಂತ ಹೇಳಿ ಟೇಬಲ್ ಮೇಲೇ ಜೋಡಿಸಿ ಇಟ್ಟಿದ್ದೀನಿ. ಇನ್ನೊಂದು 2 ಮನೆಗೆ ಕೊಟ್ಟು ಕಳಿಸ್ಬೇಕು. ಮೊಟ್ಟೆ ಖಾಲಿಯಾಗಿತ್ತು. ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಹೋಲ್ಸೇಲ್ ಶಾಪ್ ಇದೆ. ಅಲ್ಲಿಂದ ಒಟ್ಟೊಟ್ಟಿಗೆ ಒಂದು 50 ಮೊಟ್ಟೆಗಳು ಅಥವಾ 100 ಮೊಟ್ಟೆಗಳನ್ನು ತರಿಸ್ಬಿಡ್ತೀವಿ. 100 ಮೊಟ್ಟೆಗಳಿಗೆ 435 ರೂಪಾಯಿ ಆಗುತ್ತೆ. ಅಂದರೆ ಒಂದು ಮೊಟ್ಟೆಗೆ 4 ರೂಪಾಯಿ 35 ಪೈಸೆ ಬೀಳುತ್ತೆ. ನಾನು 50 ಮೊಟ್ಟೆ ತರಿಸಿದ್ದೀನಿ. ಬೇಸಿಗೆ ಅಲ್ವಾ, ಜಾಸ್ತಿ ತರಿಸಿದ್ರೆ ಇರೋದಿಲ್ಲ, ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಖಾಲಿ ಆದಮೇಲೆ ಮತ್ತೆ ತರಿಸೋಣ ಅಂಥೇಳಿ ಬರೀ 50 ಮೊಟ್ಟೆ ತರಿಸಿದ್ದೀನಿ. ರೀಲ್ಸ್ ಮಾಡೋಣ ಅಂಥೇಳಿ ಪ್ರೀತು ಅಮ್ಮ ಮೊಟ್ಟೆ ಹೆಂಗೆ ಇಟ್ಕೋ, ಟ್ರೇಗೆ ಪೋಸ್ ಕೊಡು ಅಂತ ಹೇಳ್ತಿದ್ದ. ಹಾಗಾಗಿ ಮೊಟ್ಟೆ ಟ್ರೇ ಇಟ್ಕೊಂಡು ಪೋಸ್ ಕೊಟ್ಟೆ. ಅಡುಗೆ ಎಲ್ಲ ಮಧ್ಯಾಹ್ನ ಮಾಡಿದ್ದು ಹಾಗೇ ಇದೆ. ಇವಾಗೇನೂ ಮಾಡಬೇಕಾಗಿಲ್ಲ, ಅದೆಲ್ಲ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಇವತ್ತು ನಮ್ಮನೇಲಿ ಬದನೆಕಾಯಿ ಬೇಳೆ ಹಾಕಿ ಮಸ್ಕಾಯಿ ಅಂತ ಮಾಡ್ತೀವಿ. ಸೊ ಇದನ್ನು ಮಾಡಿದ್ದೆ. ಈ ಮಸ್ಕಾಯಿ ರೆಸಿಪಿ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಇದೆ. ಈ ಮಸ್ಕಾಯಿಗೆ ನಾವು ಬದನೆಕಾಯಿ, ಸೀಮೆ ಬದನೆಕಾಯಿ, ಹೀರೆಕಾಯಿ ಈ ಥರದ ತರಕಾರಿಗಳು ಹಾಕಿ ಮಸಿತೀವಿ. ಅಂದರೆ ಸೇಮ್ ಮಸೊಪ್ಪು ಥರನೇ, ಸೊಪ್ಪು ಹಾಕಲ್ಲ, ಅದ್ರ ಬದಲಿಗೆ ನಾನು ಹೇಳಿದ್ನಲ್ಲ ಆ ತರಕಾರಿಗಳನ್ನ ಹಾಕಿ ಮಸಿಯೋದು ಅಷ್ಟೇ. ಸೊ ಬಂದಿದ ತಕ್ಷಣ ಸಾಂಬಾರನ್ನ ಬಿಸಿ ಮಾಡಿಬಿಟ್ಟೆ. ಇವಾಗ ಬೇಸಿಗೆ ಅಲ್ವಾ, ಅಳಿಸೋಗ್ಬಿಡತ್ತೆ ಅಂಥೇಳಿ. ನೋಡಿ, ಯಾವಾಗಲೂ ಅಷ್ಟೇ ನಾವು ಸಾಂಬಾರು ಅಥವಾ ಸಾರು ಕಾಯಿಸಿದ ಮೇಲೆ ಇದು ಪೂರ್ತಿಯಾಗಿ ಕವರ್ ಮಾಡಬಾರ್ದು, ಸ್ವಲ್ಪ ಓಪನ್ ಮಾಡಬೇಕು. ಅದರಲ್ಲಿ ಇರುವಂಥ ಬಿಸಿ ಸ್ಟೀಮ್ ಎಲ್ಲ ಏನಿದೆ ಅದು ಹೊರಗಡೆ ಹೋಗಬೇಕು. ನಾವು ಟೈಟಾಗಿ ಕ್ಲೋಸ್ ಮಾಡಿಟ್ಬಿಟ್ರೆ ಬೇಸಿಗೆಯಲ್ಲಿ ಸಾಂಬಾರು ಬೇಗ ಅಳಿಸೋಗ್ಬಿಡತ್ತೆ. ತಂದಿರುವಂಥ ಟ್ರಾಲಿ ಬ್ಯಾಗ್ಸನ್ನು ಓಪನ್ ಮಾಡಿ ನೋಡೋಣ ಅಂಥೇಳಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಇದೊಂಥರ ಆಲಿವ್ ಗ್ರೀನಲ್ಲಿ ಬಂದಿದೆ. ಒಂಥರ ಕಲರ್ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಇದಕ್ಕೆ ನೋಡಿ ಇಲ್ಲೊಂದು ಪಾಕೆಟ್ ಬಂದಿದೆ. ಬನ್ನಿ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಇದು ಅಂತ. ಮೇಲೆ ಟಾಪಲ್ಲಿ ಒಂದು ಲಾಂಗ್ ಜಿಪ್ ಇರುತ್ತೆ. ಅದು ಕಿಟ್ ಬ್ಯಾಗ್ನ ಎಕ್ಸ್ಟೆನ್ಷನ್ ಮಾಡೋದು. ಅಂದರೆ ಏನೋ ಸ್ವಲ್ಪ ಜಾಸ್ತಿ ಲಗೇಜ್ ಇದ್ದಾಗ ಎಕ್ಸ್ಟೆಂಡ್ ಮಾಡ್ಕೋಬೋದು ಕಿಟ್ನ. ಸೊ ಹಾಗಾಗಿ ಮೇಲ್ಗಡೆ ಒಂದು ಟಾಪ್ನಲ್ಲಿ ಒಂದು ಜಿಪ್ ಇರುತ್ತೆ. ಜಾಸ್ತಿ ಲಗೇಜ್ ಇದ್ದಾಗ ಎಕ್ಸ್ಟೆಂಡ್ ಮಾಡ್ಕೋಬೋದು. ಇಲ್ಲ ಕಮ್ಮಿ ಇದೆ ಅಂದಾಗ ಆ ಜಿಪ್ನ ಹಾಕಿಬಿಟ್ರೆ ಕಿಟ್ ಬ್ಯಾಗ್ ನಮಗೆ ಚಿಕ್ಕದಾಗುತ್ತೆ. ಟ್ರಾಲಿ ಬ್ಯಾಗ್ ನೋಡಿ, ಒಳಗಡೆ ಎಲ್ಲ ಈ ಥರ ಜಿಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಸಪ್ರೇಟ್ ಕೌಂಟರ್ಸ್ ಇದೆ. ಒಣಗಿರೋ ಬಟ್ಟೆ ಎಲ್ಲ ಒಂದು ಕಡೆ, ಡ್ರೈ ಇರೋ ಬಟ್ಟೆಗಳೆಲ್ಲ ಒಂದು ಕಡೆ, ಮತ್ತು ಇಲ್ಲೊಂದು ಚಿಕ್ಕ ಜಿಪ್ಸ್ ಇದೆ. ಸೊ ನಮ್ಮ ಏನಾದರೂ ಚಿಕ್ಕ ಐಟಮ್ಸ್ ಎಲ್ಲ ಇರುತ್ತಲ್ಲ ಅವನ್ನೆಲ್ಲ ಇಟ್ಕೋಬೋದು. ಇಲ್ಲೊಂದು ಚಿಕ್ಕ ಪೌಚ್ ಕೊಟ್ಟಿದ್ದಾರೆ. ಈ ಪೌಚಲ್ಲಿ ನಾವು ಟಾಯ್ಲೆಟ್ರಿ ಐಟಮ್ಸನ್ನು ಇಟ್ಕೋಬೋದು. ಸೋಪು, ಬ್ರಷ್ಷು, ಪೇಸ್ಟು ಈ ಥರದ್ದೆಲ್ಲ. ಇಲ್ಲಾಂದರೆ ನಮ್ಮ ಮೇಕಪ್ ಐಟಮ್ಸ್ ಇಟ್ಕೊಬೋದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮತ್ತು ಇದು ವಾಟರ್ ಪ್ರೂಫ್ ಅಂತ ಹೇಳ್ತಾ ಇದ್ರು. ಮಳೇಲಿ ನೆಂದ್ರೂ ನೆನೆಯೋದಿಲ್ಲ. ವಾಟರ್ ಪ್ರೂಫ್ ಬ್ಯಾಗ್ಸ್ ಅಂತ ಹೇಳ್ತೀವಲ್ವ, ಸೊ ಆ ಕ್ವಾಲಿಟಿ ಇದು. ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಸೊ ಆಫ್ಟರ್ ಡಿಸ್ಕೌಂಟ್ ಆಗಿ ನಮಗೆ ಈ ಟ್ರಾಲಿ ಬ್ಯಾಗ್ 7200 ಏನೋ ಆಗಿದೆ. ವೀಲ್ಸ್ ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿ ವೀಲ್ಸನ್ನು ಹಾಕಿದ್ದಾರೆ. ತುಂಬ ಸ್ಮೂತಾಗಿ ಇದನ್ನು ಈ ರೀತಿಯಾಗಿ ಪುಷ್ ಮಾಡ್ಬೋದು. ತುಂಬ ಹೆವಿ ಲಗೇಜ್ ಇದ್ರೂ ಕೈಯಲ್ಲಿ ಎತ್ತಬೇಕು ಅನ್ನೋ ಏನು ಟೆನ್ಷನ್ ಇರಲ್ಲ. ಸೊ ವೀಲ್ಸ್ ಕೊಟ್ಟಿರೋದ್ರಿಂದ ಆರಾಮಾಗಿ ಇದನ್ನು ಎಳ್ಕೊಂಡು ಹೋಗ್ಬೋದು. ಮತ್ತು ಇದು ಲಾಕ್ ಸಿಸ್ಟಮ್ ನೋಡಿ. ಇದು ಸೈಡಲ್ಲಿ ಕ್ಯಾರಿ ಮಾಡೋಕ್ಕೆ ಒಂದು ಹ್ಯಾಂಡಲ್ ಥರ ಕೊಟ್ಟಿದ್ದಾರೆ. ಜಿಪ್ಪು ಅಷ್ಟೇ ಒಳ್ಳೆ ಕ್ವಾಲಿಟಿ ಜಿಪ್ಸನ್ನು ಹಾಕಿದ್ದಾರೆ. ಸೊ ಇದು ಅಮೇರಿಕನ್ ಟೂರಿಸ್ಟರ್ ಕಂಪ್ನಿದು. 3 ಸೈಜಸ್ ಟ್ರಾಲಿ ಬ್ಯಾಗ್ಸ್ ಬರುತ್ತೆ, ಸ್ಮಾಲ್, ಮೀಡಿಯಮ್ ಮತ್ತು ಬಿಗ್. ನಾವು ಮೀಡಿಯಮ್ ಸೈಜ್ ಟ್ರಾಲಿ ಬ್ಯಾಗ್ ಇರಲಿ ಅಂತೇಳಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀವಿ. ಆರಾಮಾಗಿ ಇದರಲ್ಲಿ 3 ಜನದ್ದು ಬಟ್ಟೆ ಇಡಿಸುತ್ತೆ.
2 3 ಜನದ್ದು ಇಟ್ಕೋಬೋದು. ಮತ್ತು ಇದೊಂದು ಚಿಕ್ಕ ಕಿಟ್ ಬ್ಯಾಗ್ ಅಂತ ಹೇಳ್ಬೋದು. ಏನಾದರೂ ಒದ್ದೆ ಆಗಿರೋಂಥ ಟವಲ್ಸು ಅಥವಾ ಬೇರೆ ಏನಾದರೂ ಸಣ್ಣ ಪುಟ್ಟದ ಐಟಮ್ಸ್ ಇದ್ದರೆ ಇದರಲ್ಲಿ ಇಟ್ಕೋಬೋದು. ಸೊ ಇದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ಈ ರೆಡ್ ಕಲರ್ ಕಿಟ್ ಬ್ಯಾಗ್ನ ರೇಟ್ ಬಂದು 2200 ಏನೋ ಸಮಥಿಂಗ್ ಆಗಿದೆ ಆಫ್ಟರ್ ಡಿಸ್ಕೌಂಟ್. ಆಮೇಲೆ ಒಂದು ಬ್ಯಾಗನ್ನು ಪರ್ಚೇಸ್ ಮಾಡಿದ್ವಿ. ಸೊ ಇದು ಅಷ್ಟೇ 2200 ಏನೋ ಆಗಿದೆ. ಸ್ವಲ್ಪ ಹೈ ಕ್ವಾಲಿಟಿದಿದು. ನಮ್ಮ ವೈಭವ್ಗೆ ಅಂತ ತಂದೆ. ಅವನು ಯಾವಾಗಲೂ ಬ್ಲ್ಯಾಕ್ ಕಲರ್ಸ್ ಇಷ್ಟಪಡ್ತಾನೆ. ಇದು ಬ್ಲೂ ಮಿಕ್ಸ್ ಬ್ಲ್ಯಾಕ್ ಇತ್ತಲ್ವಾ, ಅಮ್ಮ ಏನು ಇಂಥ ಕಲರ್ ತಂದಿದೆಯಾ ಅಂತ ವಾಪಸ್ ಕೊಟ್ಬಿಟ್ಟ. ಚೆನ್ನಾಗಿದೆ ತೊಗೊಳ್ಳೋ, ಕಾಸ್ಟ್ಲಿ ಬ್ಯಾಗ್ ಅಂತ ಹೇಳಿದ್ಮೇಲೆ ಸರಿ ಆಯಿತು ಬಿಡು ಅಂದ್ಬಿಟ್ಟು ಮತ್ತೆ ಈಸ್ಕೊಂಡ. ಯಾಕಂದರೆ ಇದರಲ್ಲಿ ಫುಡ್ಡು ಇವೆಲ್ಲ ಕ್ಯಾರಿ ಮಾಡ್ಬೋದು, ಲಂಚ್ ಬಾಕ್ಸ್ ಎಲ್ಲ. ಡೈಲಿ ಅವನು ಬಿಡದಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾನಲ್ವ, ಸೊ ಅವನಿಗೆ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ತಗೊಂಡೆ. ನಮ್ಮ ವೈಭವ್ ವಿಷ್ಣು ಪವರ್ ಟೂಲ್ಸ್ ಅಂತ ಒಂದು ಶಾಪ್ನ ಬಿಡದಿ ಹತ್ರನೇ ಓಪನ್ ಮಾಡಿದ್ದಾನೆ. ಸೊ ಎಲ್ಲ ಥರದ ಹೈ ಕ್ವಾಲಿಟಿ ಪವರ್ ಟೂಲ್ಸನ್ನು ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾನೆ. ಹಾಗೆಯೇ ಸರ್ವೀಸ್ ಕೂಡ ಇದೆ. ಸೊ ನಿಮ್ಗೆ ಯಾರಿಗಾದರೂ ಅಗತ್ಯವಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ನಂಬರ್, ಇದಕ್ಕೆ ಕಾಲ್ ಮಾಡಿ ನೀವು ಪವರ್ ಟೂಲ್ಸನ್ನು ತರಿಸ್ಕೋಬೋದು. ಹಾಗೆ ಸರ್ವಿಸ್ ಕೂಡ ಮಾಡಿಕೊಡ್ತಾನೆ. ನಿಮ್ಮ ಹತ್ರ ಇರುವಂಥ ಯಾವುದೇ ಪವರ್ ಟೂಲ್ಸನ್ನು ತಂದು ಕೊಟ್ಟರೆ ಸರ್ವಿಸ್ ಕೂಡ ಮಾಡಿಕೊಡ್ತಾನೆ. ಸೊ ನಮ್ಮ ವೈಭವ್ಗೆ ಮನೆಯಲ್ಲಿ ನಾವು ವೈಭವ್ ಅಂತ ಕರಿತೀವಿ. ಸ್ಕೂಲ್ಗೆ ಕಾಲೇಜ್ಗೆ ಎಲ್ಲ ಅವನಿಗೆ ವಿಷ್ಣು ಅಂತಲೇ ಕೊಟ್ಟಿರೋದು. ಹಾಗಾಗಿ ವಿಷ್ಣು ಪವರ್ ಟೂಲ್ಸ್ ಅಂತ ನೇಮ್ ಮಾಡಿದ್ದಾನೆ. ಇನ್ನು ರಾತ್ರಿ ಊಟಕ್ಕೆ ಎಗ್ ಆಮ್ಲೆಟ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನೂ ಇಲ್ಲ, ಜಸ್ಟ್ ಈಸಿ ಅಷ್ಟೇ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಇವಿಷ್ಟನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೊಟ್ಟೆ ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಇವಿಷ್ಟು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ರೀತಿಯಾಗಿ ಪ್ಯಾನ್ ಮೇಲೆ ಚಿಕ್ಕ ಚಿಕ್ಕದಾಗಿ ಆಮ್ಲೆಟ್ಸನ್ನು ಹಾಕ್ತಾಯಿದ್ದೀನಿ. ಎಗ್ ಆಮ್ಲೆಟ್ಸ್ ಎಲ್ಲರಿಗೂ ಬರುತ್ತೆ. ಸೊ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ, ಹೊಸಬ್ರು ಅಂದರೆ ಬ್ಯಾಚುಲರ್ಸ್ ಇರ್ತಾರೆ, ಈಗಷ್ಟೇ ಇನ್ನೂ ಫ್ಯಾಮಿಲಿ ಸ್ಟಾರ್ಟ್ ಮಾಡಿರೋರು ಇರ್ತಾರೆ, ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ಆಮ್ಲೆಟ್ ಏನೋ ರೆಡಿ ಆಯಿತು. ಈಗ ಊಟಕ್ಕೆಲ್ಲ ಬಡಿಸ್ಬೇಕು. ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬಂದಿತ್ತು ಆಮ್ಲೆಟ್ಸ್. ಮೊಟ್ಟೆಗಳನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಮೊದಲಿಗೆ. ಆಮೇಲೆ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಇವೆಲ್ಲ ಇರುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡಿದ್ರೆ ಆಮ್ಲೆಟ್ಸ್ಗಳು ತುಂಬ ಫ್ಲಫಿಯಾಗಿ ಟೇಸ್ಟಿಯಾಗಿ ಇರುತ್ತೆ. ಸೊ ಇವಾಗ ಸ್ವಲ್ಪ ಬಿಸಿಯನ್ನು ಮಾಡಿದೆ. ಮಾವಿನಕಾಯಿ ಚಿತ್ರಾನ್ನ ಸ್ವಲ್ಪ ಇದೆ. ಹಾಗೆಯೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದ್ದೆ. ಇಡ್ಲಿ ಸ್ವಲ್ಪ ಉಳಿದಿದೆ. ಸೊ ಇದ್ರ ಜೊತೆಗೆ ಆಮ್ಲೆಟ್. ಸೊ ಇವಿಷ್ಟು ರಾತ್ರಿ ನಮಗೆ ಊಟಕ್ಕೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸೂಪರ್ ಆಗಿರುವಂಥ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ನಮಸ್ತೆ.